ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಏನಪ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದರೆ, ನಮ್ಮದು ಇದು ಗ್ರೌಂಡ್ ಫ್ಲೋರ್ ಸ್ಲ್ಯಾಬ್ ಇದೆಯಲ್ವಾ, ಆ ಗ್ರೌಂಡ್ ಫ್ಲೋರ್ ಸ್ಲ್ಯಾಬಲ್ಲೂ ಅಥವಾ ಪೋಡಿಯಂ ಸ್ಲ್ಯಾಬಲ್ಲಿ ಬರ್ತಕ್ಕಂಥ ಈ ಸ್ಲ್ಯಾಬ್ ರೀಇನ್ಫೋರ್ಸ್ಮೆಂಟದನ್ನು BBSನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ BBS ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮೊದಲು ಈ ಸ್ಲ್ಯಾಬಲ್ಲಿ ಬರ್ತಕ್ಕಂಥ ಡ್ರಾಯಿಂಗ್ಸ್ಗಳನ್ನ ಸ್ಟಡಿ ಮಾಡೋದನ್ನು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಫಸ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗಲೇ ನಂದು ಹೊಸ ವಿಡಿಯೋ ನಿಮಗೆ ಇಮಿಡಿಯೇಟಾಗಿ ಸಿಗೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಈ ಸ್ಲ್ಯಾಬಲ್ಲಿ ಬಂದ್ಬಿಟ್ಟು ಇದು ನಮ್ಮದು ಶಟ್ರಿಂಗ್ ಲೇಔಟು ಗ್ರೌಂಡ್ ಫ್ಲೋರ್ದು. ಈ ಶಟ್ರಿಂಗ್ ಲೇಔಟಲ್ಲಿ ನಮ್ಮದು ಪೋಡಿಯಂ ಏರಿಯಾ ನೋಡಿ ಇಲ್ಲಿ ಹೈಲೈಟ್ ಮಾಡಿದ್ದೀನಲ್ಲ, ಇದಿಷ್ಟು ನಮ್ಮದು ಪೋಡಿಯಂ ಏರಿಯಾ. ಈ ಪೋಡಿಯಂ ಏರಿಯಾದನ್ನು ನಾನು ಫಸ್ಟು ನಿಮಗೆ BBSನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕಿಂತ ಮೊದಲು ಈ ಸ್ಲ್ಯಾಬಲ್ಲಿ ಏನೇನು ರಾಡ್ಸ್ಗಳು ಬರ್ತವೆ, ಇದರಲ್ಲಿ ಏನೇನು ಡ್ರಾಯಿಂಗ್ಸ್ಗಳನ್ನ ನಾವು ರೀಡ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆಂತಂದರೆ ಒನ್ಸ್ ನಾನು ಸ್ಲ್ಯಾಬ್ ಡ್ರಾಯಿಂಗ್ನ ನಾನು ಸ್ಟಾರ್ಟ್ ಮಾಡಿಬಿಟ್ರೆ ರೀಇನ್ಫೋರ್ಸ್ಮೆಂಟ್ದು ಅದು ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ನಾನು ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಒಂದೇ ಸಾರಿ ನಾನು BBS ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಅನ್ನೋದನ್ನು ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಈಗ ನೋಡಿ, ಇದರಲ್ಲಿ ಟೋಟಲು ನಮಗೆ 4 ಡ್ರಾಯಿಂಗ್ ಇರುತ್ತೆ. ಈ ಒಂದು ನಾವು ಸ್ಲ್ಯಾಬ್ ರೀಇನ್ಫೋರ್ಸ್ಮೆಂಟ್ ಓದಬೇಕು ಅಂತಂದರೆ ನಾವು 4 ಡ್ರಾಯಿಂಗ್ನ ಸ್ಟಡಿ ಮಾಡಬೇಕಾಗತ್ತೆ. ಅದು ಯಾವುದಪ್ಪ ಅಂತಂದರೆ, ಈ ನಮ್ಮದು ಗ್ರೌಂಡ್ ಫ್ಲೋರ್ದು ಅಥವಾ ಪೋಡಿಯಂ ಸ್ಲ್ಯಾಬ್ದು ಬಾಟಮ್ ಮ್ಯಾಟ್ X ಡೈರೆಕ್ಷನ್ ರೀಇನ್ಫೋರ್ಸ್ಮೆಂಟು, ಮತ್ತು ಅದೇ ಥರ ಗ್ರೌಂಡ್ ಫ್ಲೋರ್ದು ಬಾಟಮ್ ಮ್ಯಾಟು Y ಡೈರೆಕ್ಷನ್ ರೀಇನ್ಫೋರ್ಸ್ಮೆಂಟು, ಮತ್ತು ಸ್ಲ್ಯಾಬ್ದು ಟಾಪ್ ಮ್ಯಾಟು X ಡೈರೆಕ್ಷನ್ನು ಮತ್ತು ಟಾಪ್ ಮ್ಯಾಟು Y ಡೈರೆಕ್ಷನು. ಇದು 4 ಡ್ರಾಯಿಂಗ್ನ ನಾವು ರೀಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಆ 4 ಓಪನ್ ಆಗಿದೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಶಟ್ರಿಂಗ್ ಲೇಔಟು. ಈ ಶಟ್ರಿಂಗ್ ಲೇಔಟು ನಿಮಗೆ ರೆಫರೆನ್ಸ್ಗೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಅದನ್ನೆಲ್ಲ ಬರೆಯೋದಕ್ಕೆ ನಮಗೆ ಈ GA ಡ್ರಾಯಿಂಗ್ ಯೂಸ್ ಆಗುತ್ತೆ. ಮತ್ತು ಇದು ನೋಡಿ, ಬಾಟಮ್ ಮ್ಯಾಟು X ಡೈರೆಕ್ಷನ್ ರೀಇನ್ಫೋರ್ಸ್ಮೆಂಟು. ಇದು ನಮ್ಮದು X ಡೈರೆಕ್ಷನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ರೀಇನ್ಫೋರ್ಸ್ಮೆಂಟು ಕೂಡ ಮೆನ್ಷನ್ ಆಗಿದೆ ನೋಡಿ. ಇಲ್ಲಿ X ಡೈರೆಕ್ಷನ್ ಅಂತಂದರೆ ಒಂದೊಂದು ಬೀಮು, ಅಂದರೆ ನಾವು ಸುತ್ತ 4 ಬೀಮ್ ಇರುತ್ತೆ. 4 ಬೀಮ್ ಮಧ್ಯೆ ಬರ್ತಕ್ಕಂಥ ಹಾರಿಜಾಂಟಲ್ ರೀಇನ್ಫೋರ್ಸ್ಮೆಂಟ್ದು ಆ ಪ್ರತಿಯೊಂದು ಪ್ಯಾನಲ್ದು ಕೂಡ ಇದರಲ್ಲಿ ಮೆನ್ಷನ್ ಆಗಿರುತ್ತೆ ರೆಸ್ಪೆಕ್ಟಿವ್ ಆ ಡಿಸೈನ್ ಪ್ರಕಾರ. ನೋಡಿ, T10 at 125 ಇಲ್ಲಿದೆ, ಇಲ್ಲಿ ನೋಡಿದ್ರೆ T10 at 175 ಇದೆ, ಇಲ್ಲಿ ನೋಡಿ T10 at 150 ಇದೆ. ಸೊ ಅದೇ ಥರ ಯಾವ್ಯಾವ ಪ್ಯಾನಲ್ಗೆ ಏನೇನು ಡಿಸೈನ್ ರಿಕ್ವೈರ್ಮೆಂಟ್ ಇದೆಯೋ ಅದ್ರ ಪ್ರಕಾರ ನಮ್ಮದು ಬಾಟಮ್ ಮ್ಯಾಟ್ದು X ಡೈರೆಕ್ಷನ್ ರೀಇನ್ಫೋರ್ಸ್ಮೆಂಟನ್ನು ಕಂಪ್ಲೀಟಾಗಿ ಈ ಡ್ರಾಯಿಂಗಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ನೊಂದು ಡ್ರಾಯಿಂಗು ಬಾಟಮ್ ಮ್ಯಾಟ್ ಅಟ್ Y ಡೈರೆಕ್ಷನ್. ಇದರಲ್ಲಿ ನೋಡಿ, ಸೇಮ್ ಅದೇ ಪ್ಯಾನಲ್ಗಳಲ್ಲಿ ಬಾಟಮ್ ಮ್ಯಾಟಲ್ಲಿ ಈ ಡೈರೆಕ್ಷನ್ಲಿತ್ತು, ಟಾಪ್ ಮ್ಯಾಟಲ್ಲಿ ಈ ಡೈರೆಕ್ಷನ್ಲಿದೆ. ಸೊ ಅದೇ ಥರ ಎಲ್ಲ ಪ್ಯಾನಲ್ಗೂ ಕೂಡ ಈ ಡೈರೆಕ್ಷನಲ್ಲಿ ಅಂದರೆ Y ಡೈರೆಕ್ಷನಲ್ಲಿ ಬರ್ತಕ್ಕಂಥ ಎಲ್ಲ ರೀಇನ್ಫೋರ್ಸ್ಮೆಂಟು ಕೂಡ ಈ ಡ್ರಾಯಿಂಗಲ್ಲಿ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟು ಇನ್ನೊಂದು ಗ್ರೌಂಡ್ ಫ್ಲೋರ್ ಸ್ಲ್ಯಾಬು ಟಾಪ್ ಮ್ಯಾಟು. ಇದರಲ್ಲಿ ಟಾಪ್ ಮ್ಯಾಟಲ್ಲಿ ನೋಡಿ, ಇದು X ಡೈರೆಕ್ಷನಲ್ಲಿ ಯಾವ್ಯಾವ ಬೀಮ್ ಮೇಲೆ ಎಷ್ಟು ರಾಡ್ ಬರುತ್ತೆ ಅನ್ನೋದು ಇದರಲ್ಲಿ ಟಾಪ್ ಮ್ಯಾಟು, ಅದರಲ್ಲಿ X ಡೈರೆಕ್ಷನ್ದು ಇದರಲ್ಲೆಲ್ಲ ಮೆನ್ಷನ್ ಆಗಿದೆ. ಅದೇ ಥರ ಇದು ಟಾಪ್ ಮ್ಯಾಟು Y ಡೈರೆಕ್ಷನು. ಇಲ್ಲಿ ನೋಡಿ, ಇದರಲ್ಲಿ ತೊಗೊಂಡ್ರೆ ಅದರದ್ದು ಆಪೋಸಿಟ್ ಡೈರೆಕ್ಷನ್ Y ಡೈರೆಕ್ಷನಲ್ಲೂ ಕೂಡ ಎಲ್ಲೆಲ್ಲಿ ನಮ್ಮದು ಬೀಮ್ ಟಾಪ್ ಮೇಲೆ ರೀಇನ್ಫೋರ್ಸ್ಮೆಂಟ್ ಬರುತ್ತೆ ಅನ್ನೋದೆಲ್ಲ ಇದರಲ್ಲಿ ಮೆನ್ಷನ್ ಆಗಿದೆ. ಸೊ ಇದೇ ಥರ ನಮಗೆ ಪ್ರತಿಯೊಂದು ಡ್ರಾಯಿಂಗಲ್ಲೂ ಕೂಡ ನಾವು ಸ್ಲ್ಯಾಬ್ ಡ್ರಾಯಿಂಗಲ್ಲಿ 4 ಡ್ರಾಯಿಂಗೇ ಕೊಡ್ತಾರೆ. ಯಾಕೆ ಅಂತಂದರೆ ಇದು 4 ಡೈರೆಕ್ಷನ್ ರಾಡನ್ನು ಕ್ಲಬ್ ಮಾಡಿ ಒಂದೇ ಡ್ರಾಯಿಂಗಲ್ಲಿ ಕೊಟ್ಬಿಟ್ರೆ ಎಲ್ಲ ಬರೀ ಕ್ಲಮ್ಸಿ ಆಗಿಬಿಡುತ್ತೆ ಡೀಟೇಲಿಂಗು. ಸೊ ಅದಕ್ಕೋಸ್ಕರ ಅದು ನೀಟಾಗಿ ಅರ್ಥ ಆಗಲ್ಲ ಅಂತಂದ್ಬಿಟ್ಟು ಸೊ ಸಪ್ರೇಟಾಗಿ ಸ್ಲ್ಯಾಬಿಗೆ ಮಾತ್ರ ಸಪ್ರೇಟಾಗಿ ಒಂದೊಂದು ಲೇಯರ್ ಆಫ್ ರೀಇನ್ಫೋರ್ಸ್ಮೆಂಟ್ಗೂ ಕೂಡ ಒಂದೊಂದು ಡ್ರಾಯಿಂಗ್ನ ಇಶ್ಯೂ ಮಾಡ್ತಾರೆ. ಸೊ ಈ ಡ್ರಾಯಿಂಗ್ ಇಟ್ಕೊಂಡು ನಾವು ನಮ್ಮದು ಸ್ಲ್ಯಾಬ್ BBSನ್ನು ಮಾಡಬೇಕಾಗತ್ತೆ. ಮತ್ತು ಯಾರಿಗೆಲ್ಲ ಈ ಡ್ರಾಯಿಂಗ್ ಬೇಕು ಅನ್ನೋರು ತಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ಅಥವಾ ಇಮೇಲ್ ID ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಈ ಡ್ರಾಯಿಂಗ್ ಶೀಟನ್ನು ನಿಮಗೆ ಶೇರ್ ಮಾಡ್ತೀನಿ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ. ಮತ್ತು ಎಕ್ಸೆಲ್ ಶೀಟ್ ಬೇಕಾದರೂ ಕಳಿಸ್ಕೊಡ್ತೀನಿ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ನಿಮ್ಮದೇನಾದ್ರು ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.